ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ರಾಗಿ ಬೀಟ್ರೋಟ್ ರೊಟ್ಟಿ ತುಂಬ ಚೆನ್ನಾಗಿರ್ತದೆ, ತುಂಬ ಹೆಲ್ದಿ. ಇದರಲ್ಲಿ ಫ್ರೆಂಡ್ಸ್ ತುಂಬ ಆರೋಗ್ಯದಾಯಕ ಒಂದು ಅಂಶಗಳೇ ಇದೆ. ಇದರಲ್ಲಿ ಮೊರಿಂಗ ಹಾಕಿದ್ದೇನೆ, ಇದು ನುಗ್ಗೆ ಸೊಪ್ಪು, ತುಂಬ ಒಳ್ಳೆದಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ತುಂಬ ಕ್ರಿಸ್ಪಿಯಾಗಿ ಸೂಪರಾಗಿರ್ತದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ಇದು ಅಗಿತಾ ಇದ್ದರೆ ಎಷ್ಟು ರುಚಿ ಕೊಡ್ತದೆ ಗೊತ್ತುಂಟಾ. ನೋಡಿ ಸೂಪರಾಗಿರ್ತದೆ ಫ್ರೆಂಡ್ಸ್. ನೋಡಿದರೆ ಗೊತ್ತಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತುಂಟಾ. ಇದು ಕಾಯಿ ಚಟ್ನಿ ಹಾಗೆ ಮೊಸರು ಜೊತೆಗೆ ಕೂಡ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ, ತುಂಬ ಚೆನ್ನಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿದರೆ ಪದೇ ಪದೇ ಮಾಡ್ತೀರಾ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಬೀಟ್ರೂಟ್ ರಾಗಿ ರೊಟ್ಟಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ನಾನು ಹಾಗೆ ಫ್ರೆಂಡ್ಸ್ ಈರುಳ್ಳಿ ಇದೆ, ಇದು ದೊಡ್ಡ ಈರುಳ್ಳಿ ಒಂದು ತಗೊಂಡಿದ್ದೇನೆ. ಈರುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತದೆ, ಟೇಸ್ಟ್ ಒಳ್ಳೆದಿರ್ತದೆ. ಹಾಗೆ ಫ್ರೆಂಡ್ಸ್ ನಾನು ನುಗ್ಗೆ ಸೊಪ್ಪು ತಗೊಂಡಿದ್ದೇನೆ. ನೋಡಿ ಮುಕ್ಕಾಲು ಬೌಲ್ ತಗೊಂಡಿದ್ದೇನೆ. ಇದು ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಹಾಕ್ತೇನೆ ಮೊರಿಂಗ. ಹಾಗೆ ಫ್ರೆಂಡ್ಸ್ ಇಲ್ಲಿ 2 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಇತ್ತು, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ನೀವು ಸ್ವಲ್ಪ ತಗೊಳ್ಳಿ, ಚೆನ್ನಾಗಿರ್ತದೆ. ಹಾಗೆ ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ, ಬೇವು ಸೊಪ್ಪು ತಗೊಂಡಿದ್ದೇನೆ. ಎಲ್ಲ ಹಾಕೊಳ್ಳುವ. ಹಾಗೆ ಫ್ರೆಂಡ್ಸ್ ಒಂದು 2 ಟೇಬಲ್ ಸ್ಪೂನ್ ಕಾಯಿ ತುರಿ ತಗೊಂಡಿದ್ದೇನೆ. ಇದು ಹಾಕೋದ್ರಿಂದ ಚೆನ್ನಾಗಿರ್ತದೆ ಟೇಸ್ಟ್. ಆಯಿತಾ, ಇದೆಲ್ಲ ಟೇಸ್ಟಿಗೆ ಹಾಕುವಂಥದ್ದು. ತೆಂಗಿನಕಾಯಿ ಯಾವುದಕ್ಕೆ ಹಾಕಿದರೂ ಚೆನ್ನಾಗಿರ್ತದೆ ಟೇಸ್ಟ್. ಹಾಗೆ ಫ್ರೆಂಡ್ಸ್ 1 ಟೀ ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ. ಇದು ಡೈಜೆಷನ್ಗೆ ಒಳ್ಳೆಯದಲ್ವ, ಹಾಗಾಗಿ ತಗೊಂಡಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಹುರಿದು ತಗೊಂಡಿದ್ದೇನೆ. ಆಪ್ಷನಲ್ಲಿ ಇದ್ದರೆ ಹಾಕ್ಕೊಳ್ಳಿ. ಅದು ತಿನ್ನುವಾಗ ಸಿಕ್ಕಿದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದು. ಹಾಗೆ ಫ್ರೆಂಡ್ಸ್ ನಾನೊಂದು ನೋಡಿ ಮುಕ್ಕಾಲು ಬೌಲಷ್ಟು ನಾನು ರಾಗಿ ಹಿಟ್ಟು ತಗೊಂಡಿದ್ದೇನೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳುವ ಕೈಯಲ್ಲಿ ಚೆನ್ನಾಗಿ. ಈಗ ಫ್ರೆಂಡ್ಸ್ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಳ್ತೇನೆ. ಪುನಃ ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ ಫ್ರೆಂಡ್ಸ್ ರುಚಿಗೆ ಅನುಗುಣವಾಗಿ ಉಪ್ಪು ಸೇರಿಸುವ. ಸಾಲ್ಟ್ ಹಾಕ್ತೇನೆ, ರುಚಿ ನೋಡ್ಕೊಂಡು ಹಾಕೊಳ್ಳುವ, ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ. ಈಗ ನಾವು ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಬೇಕಾಗ್ತದೆ, ಹಾಟ್ ವಾಟರ್. ತುಂಬ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳುವ, ಯಾಕಂದರೆ ಬೈಂಡಿಂಗ್ ಚೆನ್ನಾಗಾಗ್ತದೆ. ಒಂದೇ ಸರಿ ಸುರಿಲಿಕ್ಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳುವ. ತುಂಬ ನೀರಾದರೂ ಒಳ್ಳೆಯದಾಗೋದಿಲ್ಲ, ನಮಗೆ ರೊಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇದಾಗಿದೆ ನೋಡಿ. ಇದೇ ಹದದಲ್ಲಿ ಇರಬೇಕು, ತುಂಬ ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ ಇರಲಿ. ನೋಡಿ ಹೀಗೆ ಮಾಡಿದರೆ ಬರಬೇಕು ನಮಗೆ. ಹೀಗೆ ಇದು ರೊಟ್ಟಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಹೀಗೆ ಇದ್ದರೆ. ತುಂಬ ನೀರು ಮಾಡಿಕೊಳ್ಳಿಕ್ಕೆ ಹೋಗೋದು ಬೇಡ. ಓಕೆ, ನಾವೀಗ ಬಟರ್ ಪೇಪರೆಲ್ಲ ರೆಡಿ ಮಾಡಿಕೊಳ್ಳುವ. ಓಕೆ ಫ್ರೆಂಡ್ಸ್, ಈಗ ನಾನೊಂದು ಪ್ಲೇಟ್ ತಗೊಂಡಿದ್ದೇನೆ. ಇದನ್ನು ಹೀಗೆ ಉಲ್ಟ ಇಟ್ಕೊಳ್ಳುವ. ಇದರ ಮೇಲೆ ನಾವು ಹೀಗೆ ಬಟರ್ ಪೇಪರ್ ಇಟ್ಕೊಳ್ಳುವ. ಬಟರ್ ಪೇಪರ್ ಇಲ್ಲ ಅಂದರೆ ನಿಮ್ಮ ಹತ್ತಿರ ನೀವು ಒಂದು ಬಟ್ಟೆ, ಚೆನ್ನಾಗಿರುವ ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ಅದರ ಮೇಲೂ ಕೂಡ ನೀವು ಹಾಕ್ಕೊಳ್ಬೋದು. ಒದ್ದೆ ಮಾಡಬೇಕು, ಆಯಿಲ್ ಹಚ್ಚಲಿಕ್ಕಿಲ್ಲ ಆಯಿತಾ. ನೀರಲ್ಲಿ ಒದ್ದೆ ಮಾಡಿಕೊಂಡು ನಾವು ರೊಟ್ಟಿಯನ್ನು ತಟ್ಟಬಹುದು ಆಯಿತಾ. ಹೀಗೆ ಸ್ವಲ್ಪ ಸವರಬೇಕಾಯ್ತಾ ಆಯಿಲನ್ನು. ಹಾಗೆ ನಾವು ಸ್ವಲ್ಪ ರಾಗಿ ಹಿಟ್ಟನ್ನು ತಗೊಂಡು ಹೀಗೆ ಹಾಕ್ಕೊಳ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಹದದಲ್ಲಿ ಮಾಡ್ಕೊಳ್ಬೇಕು ಅದು ಆಯಿತಾ.
ತೆಳು ತೆಳು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ತೆಳುಗೆ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಇಷ್ಟು ತೆಳುಗೆ ಮಾಡ್ಕೊಳ್ಬೇಕಾಗ್ತದೆ. ಇದಾಗಿದೆ. ಈಗ ಮಧ್ಯೆ ಒಂದು ಹೋಲ್ ಮಾಡ್ಕೊಳ್ಳುವ ಹೀಗೆ. ಓಕೆ, ಈಗ ನಾನು ಕಾಯಿಸಲಿಕ್ಕೆ ರೆಡಿ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ನಾನೊಂದು ಹೆಂಚಿಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ಲೋ ಫ್ಲೇಮಲ್ಲಾದರೂ ತೊಂದರೆ ಇಲ್ಲ. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯ್ತದೆ. ಈಗ ಹಾಕ್ಕೊಳ್ತೇನೆ. ಈಗ ಫ್ರೆಂಡ್ಸ್, ಒಂದು 2 ನಿಮಿಷ ಹೀಗೆ ಬಿಡಬೇಕಾಗ್ತದೆ. ಅದು ಸ್ವಲ್ಪ ಕಾದ ಮೇಲೆ ಈಸಿಯಾಗಿ ತೆಗಿಬೋದು ನಮ್ಮ ಬಟರ್ ಪೇಪರನ್ನು. ಅದಕ್ಕೆ ಒಂದು 2 ನಿಮಿಷ ಹೀಗೆ ಇರಲಿ. ಓಕೆ ಫ್ರೆಂಡ್ಸ್, 2 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಬರ್ತದೆ ನೋಡಿ. ಈಸಿಯಾಗಿ ತಗೊಳ್ಬೋದು. ಹಾಕಿದ ಕೂಡಲೇ ತೆಗಿಲಿಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಈಗ ಫ್ರೆಂಡ್ಸ್, ಈ ಕಡೆ ನಾನು ಸ್ವಲ್ಪ ಆಯಿಲ್ ಹಚ್ತೇನೆ. ಸುರಿಯೋದು ಬೇಡ, ಹೀಗೆ ಹಚ್ಚಿದರೆ ಸಾಕಾಯ್ತಾ. ತುಂಬ ಹಾಕಲಿಕ್ಕೆ ಹೋಗಬೇಡಿ. ಆಯಿಲಲ್ಲಿ ಸ್ವಲ್ಪ ಕಡಿಮೆ ತಿನ್ನೋದು ಒಳ್ಳೆಯದಲ್ವಾ. ರೊಟ್ಟಿಗೆಲ್ಲ ತುಂಬ ಏನು ಹಾಕಬೇಕಂತ ಇಲ್ಲ. ಈಗ ಅದು ಆ ಕಡೆ ಚೆನ್ನಾಗಿ ಕುಕ್ ಆಗಲಿ. ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ, ಯಾಕಂದರೆ ಚೆನ್ನಾಗಿ ಬೇಯ್ತದೆ ಹೀಗೆ. ಓಕೆ ಫ್ರೆಂಡ್ಸ್, ಈಗ ಬೆಂದಿರ್ತದೆ ನೋಡಿ. ಈಸಿಯಾಗಿ ಬಿಟ್ಕೊಳ್ತದೆ ಎಲ್ಲ. ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಆದರೆ ಬೇಗ ತೆಗೆದ್ರೆ ಬರುವುದಿಲ್ಲ. ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕಾಗ್ತದೆ. ಚೆನ್ನಾಗಿ ಬೆಂದ ಮೇಲೆ ಈಸಿಯಾಗಿ ತಗೊಳ್ಬೋದು ಆಯಿತಾ. ನೋಡಿ, ಈಸಿಯಾಗಿ ತಗೊಳ್ಳಿಕ್ಕೆ ಬರ್ತದೆ. ಆ ಕಡೆ ಕೂಡ ಚೆನ್ನಾಗಿ ಬೇಯಬೇಕಾಯ್ತಾ. 2 ಕಡೆ ಚೆನ್ನಾಗಿ ಬೆಂದು ರೋಸ್ಟ್ ಆಗಬೇಕು. ಅದು ತಿನ್ನುವಾಗ ಕರುಮ್ ಆಗಬೇಕು. ಆಗ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಆಯಿತಾ. ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಬೇಕಾಗ್ತದೆ. ಆ ಥರ ಒಂದು ಕ್ರಿಸ್ಪಿ ಆದರೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ನಾನು ಹಾಗೆ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಳ್ತೇನೆ, ಚೆನ್ನಾಗಿರ್ತದೆ. 2 ಕಡೆ ಆಯಿಲ್ ಹಚ್ಕೊಳ್ಳುವ. ಈಗ ಸ್ವಲ್ಪ ಸವರಿದ್ರೆ ಸಾಕಾಯ್ತಾ. ನಾನು ತಗೊಂಡಿದ್ದು ತೆಂಗಿನೆಣ್ಣೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ಆ ಕಡೆ ಕೂಡ ಚೆನ್ನಾಗಿ ಕುಕ್ ಆಗಲಿ. ಒಂದು 3-4 ನಿಮಿಷ ತಗೊಳ್ತದೆ ಫ್ರೆಂಡ್ಸ್ ಒಂದೊಂದು ಕಡೆ ಬೇಯಲಿಕ್ಕೆ. ಚೆನ್ನಾಗಿ ಬೇಯಬೇಕಲ್ಲ, ರೋಸ್ಟ್ ಆಗಬೇಕಲ್ವಾ. ಹಾಗಾಗಿ ಈಗ ಪುನಃ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಚೆನ್ನಾಗಿ ಬೆಂದ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ 2 ಕಡೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ತೆಗೆಯುವ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಮೊಸರು ಜೊತೆಗೆ ಹಾಗೆ ಕಾಯಿ ಚಟ್ನಿ ಜೊತೆಗೆ ತುಂಬ ಬೆಸ್ಟ್ ಆಗ್ತದೆ ತಿನ್ನಲಿಕ್ಕೆ. ನಾನು ಈಗ ಇನ್ನೊಂದು ಹಾಕ್ಕೊಳ್ತೇನೆ. ಇದು ಕಬ್ಬಿಣದ ತವ ಅಲ್ವಾ, ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಆಮೇಲೆ ಈಸಿಯಾಗಿ ಬರ್ತದೆ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಚೆನ್ನಾಗಿರ್ತದೆ. ಕಬ್ಬಿಣದ ತವ, ನೀವು ನಾನ್ ಸ್ಟಿಕ್ ಆದರೆ ಹಚ್ಚಲಿಕ್ಕೆ ಇಲ್ಲ. ಈಗ ಇನ್ನೊಂದು ಹಾಕ್ತೇನೆ. ಓಕೆ ಫ್ರೆಂಡ್ಸ್, 2 ನಿಮಿಷ ಆಗಿದೆ ನೋಡಿ. ತಗೊಳ್ಳುವ. ನೋಡಿ ಹೇಗೆ ಬಿಟ್ಕೊಳ್ತದೆ ನೋಡಿ. ಇದು ಬಟರ್ ಪೇಪರಲ್ಲಿ ಕೂಡ ಒಂದು 3 ಸರಿ ಮಾಡ್ಬೋದು ಫ್ರೆಂಡ್ಸ್ ಆಯಿತಾ. ಹಚ್ಚಿ ಅಂದರೆ ಇಟ್ಟಲ್ಲ, ಒಂದೇ ಸರಿ ಬಿಸಾಡಲಿಕ್ಕೆ ಇಲ್ಲ. ಅಂದರೆ 3 ಸರಿ ಹಾಕ್ಕೊಳ್ಬೋದು ಒಂದು ಪೇಪರಲ್ಲಿ ಆಯಿತಾ. ಇದು ಕೂಡ ಹಾಗೆ ಸ್ವಲ್ಪ ಎಣ್ಣೆ ಹಚ್ತೇನೆ. ಎಣ್ಣೆ ಹಚ್ಚಿದಿದ್ರೆ ಹೀಗೆ ಒಂಥರ ವೈಟ್ ಬರ್ತದೆ. ಅದು ಕೂಡ ಒಂದು ಮುಚ್ಚಳ ಮುಚ್ಚಿದರೆ ಆ ಥರ ವೈಟ್ ಬರುವುದಿಲ್ಲ. ಅದು ಆವಿಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ತದೆ. ಲಿಡ್ ಕ್ಲೋಸ್ ಮಾಡ್ತೇನೆ, ಚೆನ್ನಾಗಿ ಕುಕ್ ಆಗಲಿ. ಓಕೆ ಫ್ರೆಂಡ್ಸ್, ಆ ಕಡೆ ಬೆಂದಿರ್ತದೆ. ಈಗ ಚೆನ್ನಾಗಿ ಬೆಂದರೆ ಈಸಿಯಾಗಿ ಬಿಡ್ತದೆ ನೋಡಿ. ನೋಡಿ ಹೀಗೆ ರೋಸ್ಟಾಗಿ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ತಿಂದು ನೋಡಿ, ಚೆನ್ನಾಗಿರ್ತದೆ. ಆ ಕಡೆ ಕೂಡ ರೋಸ್ಟ್ ಆಗಲಿ. ಓಕೆ ಫ್ರೆಂಡ್ಸ್, 2 ಕಡೆ ಕುಕ್ ಆಗಿದೆ. ಚೆನ್ನಾಗಿ ಬೆಂದಿದೆ ನಮ್ಮ ರಾಗಿ ರೊಟ್ಟಿ. ನೋಡಿ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬ ಹೆಲ್ದಿ ಅಲ್ವಾ.
ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೂ ಕೂಡ. 2 ರೊಟ್ಟಿ ತಿಂದರೆ ಹೊಟ್ಟೆ ಫುಲ್ ಆಗ್ತದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ನನಗೆ ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಸೊ ಓಕೆ, ಸರ್ವ್ ಮಾಡೋಣ.